ಸರ್ವಪಕ್ಷ ಸಭೆ ಗೈರಾಗಿದ್ದಕ್ಕೆ ಗೋಡಂಬಿ ದ್ರಾಕ್ಷಿ ತಿನ್ನಕ್ಕೆ ಆ ಮೀಟಿಂಗ್ ಹೋಗ್ಬೇಕಂತ ಹೇಳಿ ನೋಡಪ್ಪ, ಅವರು ಒಂಥರ ಫಿಲಮ್ ಸ್ಟೈಲ್ ಮಾತಾಡ್ದಂಗೆ ಮಾತಾಡ್ತಾರೆ. ಅವರು ಗೋಡಂಬಿ ದ್ರಾಕ್ಷಿಗೆ ಕರೀತಾ ಇದ್ದೀವ ನಾವು, ಮತ್ತೆ ಕಳಿಸಿದ್ರು ಅವ್ರ ಪಾರ್ಟಿಯವ್ರನ್ನೆಲ್ಲ. ಅವ್ರಿಗೆ ರಾಜ್ಯದ ಹಿತದ ಬಗ್ಗೆ ರಾಜಕಾರಣ ಬಿಟ್ಟರೆ ರಾಜ್ಯದ ಹಿತದ ಬಗ್ಗೆ, ಕಾವೇರಿ ಬಗ್ಗೆ ಯಾವತ್ತೂ ಅವರು ತಲೆ ಕೆಡಿಸ್ಕೊಂಡಿರಲಿಲ್ಲ. ಯಾವ ಜನಕ್ಕೆ ಯಾರಿಗೂ ಸಹಾಯ ಮಾಡಬೇಕು ಅಂತ ಬರೀ ಟೀಕೆ ಮಾಡೋದು, ಆರೋಪ ಮಾಡೋದು, ಹಿಟ್ ಅಂಡ್ ರನ್ ಮಾಡೋದು, ಹೋಗೋದು. ನಿಮ್ಮ ಮೇಲೆ ಯಾಕೆ ವೈಯಕ್ತಿಕವಾಗಿ ಅವರು ಅಸೂಯೆ ಅಷ್ಟೇ, ಬೇರೆ ಏನಿಲ್ಲ, ಅಸೂಯೆ ಅಷ್ಟೇ. ಯಾಕೆ ಸರ್ ಅಸೂಯೆ? ಅದು ಮೊದಲಿಂದನೂ ಅದು ನಡ್ಕೊಂಡು ಬಂದಿದೆ. ನಾನು ಅದಕ್ಕೆ ನಾನು ಕರಿತಾ ಇದ್ದೀನಿ, ಬಾಪ ಅಸೆಂಬ್ಲಿಲೋ ಎಲ್ಲರೂ ಒಂದ್ ಕಡೆ ಡಿಬೇಟ್ ಮಾಡೋಣ ಪಬ್ಲಿಕ್ ಅಲ್ಲಿ ಅಂತ ಹೇಳ್ತಾ ಇದ್ದೀನಿ. ಈಗ ಕಾಯ್ಕೊಂಡಿದ್ದೆ, ನಾನು ಸಿಗ್ಲಿಲ್ಲ, ಹೋದ್ ಸತಿ ಬರ್ಲಿಲ್ಲ. ಸರ್ವಪಕ್ಷ ಸಭೆ ಗೈರಾಗಿದ್ದಕ್ಕೆ ಗೋಡಂಬಿ ದ್ರಾಕ್ಷಿ ತಿನ್ನಕ್ಕೆ ಆ ಮೀಟಿಂಗ್ ಹೋಗ್ಬೇಕಂತ ಹೇಳಿ ನೋಡಪ್ಪ, ಅವರು ಒಂಥರ ಫಿಲಮ್ ಸ್ಟೈಲ್ ಮಾತಾಡ್ದಂಗೆ ಮಾತಾಡ್ತಾರೆ. ಅವರು ಗೋಡಂಬಿ ದ್ರಾಕ್ಷಿಗೆ ಕರೀತಾ ಇದ್ದೀವ ನಾವು, ಮತ್ತೆ ಕಳಿಸಿದ್ರು ಅವ್ರ ಪಾರ್ಟಿಯವ್ರನ್ನೆಲ್ಲ. ಅವ್ರಿಗೆ ರಾಜ್ಯದ ಹಿತದ ಬಗ್ಗೆ ರಾಜಕಾರಣ ಬಿಟ್ಟರೆ ರಾಜ್ಯದ ಹಿತದ ಬಗ್ಗೆ, ಕಾವೇರಿ ಬಗ್ಗೆ ಯಾವತ್ತೂ ಅವರು ತಲೆ ಕೆಡಿಸ್ಕೊಂಡಿರಲಿಲ್ಲ. ಯಾವ ಜನಕ್ಕೆ ಯಾರಿಗೂ ಸಹಾಯ ಮಾಡಬೇಕು ಅಂತ ಬರೀ ಟೀಕೆ ಮಾಡೋದು, ಆರೋಪ ಮಾಡೋದು, ಹಿಟ್ ಅಂಡ್ ರನ್ ಮಾಡೋದು, ಹೋಗೋದು. ನಿಮ್ಮ ಮೇಲೆ ಯಾಕೆ ವೈಯಕ್ತಿಕವಾಗಿ ಅವರು ಅಸೂಯೆ ಅಷ್ಟೇ, ಬೇರೆ ಏನಿಲ್ಲ, ಅಸೂಯೆ ಅಷ್ಟೇ. ಯಾಕೆ ಸರ್ ಅಸೂಯೆ? ಅದು ಮೊದಲಿಂದನೂ ಅದು ನಡ್ಕೊಂಡು ಬಂದಿದೆ. ನಾನು ಅದಕ್ಕೆ ನಾನು ಕರಿತಾ ಇದ್ದೀನಿ, ಬಾಪ ಅಸೆಂಬ್ಲಿಲೋ ಎಲ್ಲರೂ ಒಂದ್ ಕಡೆ ಡಿಬೇಟ್ ಮಾಡೋಣ ಪಬ್ಲಿಕ್ ಅಲ್ಲಿ ಅಂತ ಹೇಳ್ತಾ ಇದ್ದೀನಿ. ಈಗ ಕಾಯ್ಕೊಂಡಿದ್ದೆ, ನಾನು ಸಿಗ್ಲಿಲ್ಲ, ಹೋದ್ ಸತಿ ಬರ್ಲಿಲ್ಲ.